ಕಲ್ಲಂಗಡಿ ಹಣ್ಣು ತಿನ್ನುವ ಮುನ್ನ ಎಚ್ಚರ ಎಚ್ಚರ. ಕಲ್ಲಂಗಡಿ ಹಣ್ಣು ಜೊತೆಗೆ ಕೆಮಿಕಲ್ ಶೀಟ್. ಸಾರ್ವಜನಿಕರ ಆರೋಗ್ಯಕ್ಕೆ ಸೈಲೆಂಟ್ ಡೇಂಜರ್. ತಂಪು ಕೊಡೋ ಕಲ್ಲಂಗಡಿ ಹಣ್ಣಿನ ಹಿಂದೆ ಅಡಗಿದ ಕೆಮಿಕಲ್ ಸತ್ಯ. ರಸ್ತೆ ಬದಿ ಕಲ್ಲಂಗಡಿ ಎಷ್ಟು ಸುರಕ್ಷಿತ? ಬೇಸಿಗೆ ಬಂದ ಕ್ಷಣ ಎಲ್ಲೆಡೆ ಕಲ್ಲಂಗಡಿ ಹಣ್ಣುಗಳನ್ನು ಕಂಗೊಳಿಸುತ್ತಿದೆ. ಬಿಸಿಲಿನ ತಾಪದಿಂದ ಜನರಿಗೆ ತಂಪು ನೀಡುವ ಹಣ್ಣು ಎಂದರೆ ಕಲ್ಲಂಗಡಿ. ಚಿಕ್ಕ ಮಕ್ಕಳು, ವೃದ್ಧರು ಸೇರಿದಂತೆ ಎಲ್ಲರೂ ಆಸ್ವಾದಿಸುವ ಹಣ್ಣು ಇದು. ಆದರೆ ಇಲ್ಲಿ ಗಮನಿಸಬೇಕಾದ ಒಂದು ಅಪಾಯಕಾರಿ ಸಂಗತಿ ಇದೆ. ಕಲ್ಲಂಗಡಿ ಹಣ್ಣನ್ನು ಕತ್ತರಿಸಿ ಜನರಿಗೆ ಕೊಡುವಾಗ ವ್ಯಾಪಾರಿಗಳು ಬಳಸುತ್ತಿರುವ ಪೇಪರ್ ಶೀಟ್ಗಳು ಈಗ ಆತಂಕಕ್ಕೆ ಕಾರಣವಾಗಿದೆ. ಯಾಕೆಂದರೆ ಈ ಪೇಪರ್ಗಳು ಸಾಮಾನ್ಯ ಪೇಪರ್ಗಳಲ್ಲ, ಕೆಮಿಕಲ್ ಲೇಪಿತ ಶೀಟ್ಗಳು ಎಂಬ ಅನುಮಾನ ವ್ಯಕ್ತವಾಗಿದೆ. ಹಣ್ಣನ್ನು ಕತ್ತರಿಸಿ ಇದೇ ಕೆಮಿಕಲ್ ಶೀಟ್ ಮೇಲೆ ಇಟ್ಟಾಗ ಆ ಶೀಟ್ನಲ್ಲಿರುವ ರಾಸಾಯನಿಕ ಪದಾರ್ಥಗಳು ಹಣ್ಣಿಗೆ ತಗುಲುವ ಸಾಧ್ಯತೆ ಇದೆ. ಅದರ ಪರಿಣಾಮ ಜನರು ಆರೋಗ್ಯಕರ ಎಂದು ನಂಬಿ ತಿನ್ನುವ ಕಲ್ಲಂಗಡಿ ಹಣ್ಣು ಅರಿವಿಲ್ಲದೆ ವಿಷದಂತೆ ಮಾರಕವಾಗುವ ಅಪಾಯ ಎದುರಾಗಬಹುದು. ಚಿಕ್ಕ ಮಕ್ಕಳು, ವೃದ್ಧರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸುವ ಈ ಹಣ್ಣಿನ ಜೊತೆ ಕೆಮಿಕಲ್ ಮಿಶ್ರಿತ ಪೇಪರ್ ಬಳಸುವುದು ಎಷ್ಟು ಸುರಕ್ಷಿತ ಎಂಬ ಪ್ರಶ್ನೆ ಈಗ ಎದುರಾಗಿದೆ. ಸುರಕ್ಷಿತ ಆಹಾರವೇ ಆರೋಗ್ಯಕರ ಜೀವನದ ಮೂಲ. ಹಣ್ಣುಗಳ ತಾಜಾತನದ ಜೊತೆಗೆ ಅವುಗಳನ್ನು ನೀಡುವ ವಿಧಾನವು ಸ್ವಚ್ಛವಾಗಿರಬೇಕು ಎನ್ನುವುದು ಎಲ್ಲರ ಜವಾಬ್ದಾರಿ. ಇದ್ರ ತಿನ್ಬೇಡ್ರ, ಇದರಲ್ಲಿ ಕೆಮಿಕಲ್ ಇರುತ್ತೆ. ಪೇಪರ್ದು ಹಾಕಿ ತಿಂತೀರಪ್ಪ, ನೀವು ಮನುಷ್ಯಲ್ವೇನೋ? ನಿಮಗೆ ಹೆಚ್ಚು ಕಮ್ಮಿ ಯಾರು ಬರ್ತಾರಪ್ಪ? ಮತ್ತೆ ಅದು ತಿಂತಾ ಇದ್ರಲ್ಲ, ಇದರಲ್ಲಿ ಪೇಪರ್ ಇದೆಯಲ್ಲ, ಇದು ಕೆಮಿಕಲ್ ಇದೆಯಲ್ಲ, ಕೆಮಿಕಲ್ ಪೇಪರು. ಈ ಹಣ್ಣು ತಿಂತೀರಾ? ಹಣ್ಣು ಏನಕ್ಕೆ ತಿಂತೀರ ಹೇಳು? ತಣ್ಣಗಾಗಲಿ ಹೊಟ್ಟೆಗೆ ಅಂತ ತಿಂತೀರಾ? ಹಣ್ಣಲ್ಲಿ ಇದು ಕೆಮಿಕಲ್ ಇದೆಯಲ್ಲ, ಕೆಮಿಕಲ್ ಏನಾಗುತ್ತೆ, ಮೊಟ್ಟೆ ಒಳಗೆ ಹೋಗುತ್ತೆ. ಅವಾಗ ಏನಾಗುತ್ತೆ, ಅದು ಪಾಯ್ಸನ್ ಆಗುತ್ತೆ, ಕಾಯಿಲೆ ಬರುತ್ತೆ ಅಲ್ವಾ? ಆವತ್ತು ಅಷ್ಟೇ ದುಡ್ಡು ಕೊಡ್ತಿರೋ ತಾನೇ, ಇಲ್ಲಿ ದುಡ್ಡು ಕೊಡ್ತೀರಾ ಇಲ್ವಾ? ಅದಕ್ಕೆ ಒಂದು ಪ್ಲೇಟ್ ಇಟ್ಕೋಬೇಕು, ಅವರು ಪ್ಲೇಟಲ್ಲಿ ಕೊಡಬೇಕು. ಇದೇನಾಗುತ್ತೆ ಅಂದರೆ ಇದು ಕೆಮಿಕಲ್ ಆಗಿ ಬರೋದಿದು. ನೀವು ಹಣ್ಣು ಕಟ್ ಮಾಡಿ ಇಲ್ಲಿ ಹಾಕಿದಾಗ ಇದೆಲ್ಲ ಇದಕ್ಕೆ ಅಂಟ್ಕೊಳ್ಳುತ್ತೆ. ಅದಕ್ಕೆ ಕಲ್ಲಂಗಡಿ ಹಣ್ಣಿಗೆ ತಿಂತೀರಾ, ಕೆಮಿಕಲಿಂದ ರೆಡಿ ಆಗೋಂಥದ್ದು. ಗೊತ್ತಾಯ್ತಾ? ದಯವಿಟ್ಟು ಆ ಥರ ಎಲ್ಲೇ ಹೋದ್ರೂ ತಿನ್ನೋಕೆ ಹೋಗ್ಬೇಡಿ, ಆಯಿತಾ? ಕೆಮಿಕಲ್ ಇರೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ಏನಾಗುತ್ತೆ, ಇದಾಗುತ್ತೆ. ಅವಾಗ ಕಾಯಿಲೆಗಳು ಸ್ಟಾರ್ಟ್ ಆಗ್ತದೆ. ಅವಾಗ ಯಾರೂ ಬರೋಲ್ಲ. ಅವಾಗ 2 ನಿಮಿಷದ್ದು ಹಣ್ಣಿಗೋಸ್ಕರ ಆ ಪೇಪರಲ್ಲಿ ತಿಂದರೆ ಕೆಮಿಕಲ್ ಇರೋದ್ರಿಂದ ಕೆಮಿಕಲ್ ನಮ್ಮ ಬಾಯಿಗೆ ಹೋಗುತ್ತೆ, ಹೊಟ್ಟೆಗೆ ಹೋಗುತ್ತದೆ. ಆಯಿತಾ? ಏನು ನಿನ್ನ ಹೆಸರು? ಏನು ನಿನ್ನ ಹೆಸರೇನು? ಹಾಂ, ಏನು ವ್ಯಾಪಾರ ಮಾಡ್ತಿದ್ದೀಯಲ್ಲಿ? ಏನಕ್ಕೆ ವ್ಯಾಪಾರ ಮಾಡ್ತಾ ಇರೋದು? ಏನಕ್ಕೆ ಮಾಡ್ತೀಯಪ್ಪ? ನೀನು ಜೀವನ ತಾನು ಮಾಡ್ತೀಯಾ? ಇವಾಗ ಆ ಪೇಪರ್ ಕೊಡ್ತೀಯಲ್ಲ ಅವ್ರಿಗೆಲ್ಲ, ಆ ಪೇಪರ್ ಕೆಮಿಕಲ್ಲಿಂದ ನಿನ್ನ ಹೊಟ್ಟೆ ಪಾಡೋಗೋಸ್ಕರ ಅವ್ರನ್ನ ಹಾಳು ಮಾಡೋದು ಹೆಂಗೆ? ಆ ಪೇಪರಲ್ಲಿ ಏನಿರುತ್ತೆ ಗೊತ್ತಾ? ಏನಿರುತ್ತೆ? ಕೆಮಿಕಲ್ ಇರುತ್ತೆ. ಅದು ತಿಂದಾಗ ಏನಾಗುತ್ತೆ, ಕೆಮಿಕಲ್ ಹೊಟ್ಟೆ ಒಳಗೋದಾಗ ಏನಾಗುತ್ತೆ ಹೇಳು? ಹಾಂ, ಸಹಿ ಮಾಡೋದಲ್ಲ. ಯಾವತ್ತೂ ಅಷ್ಟೇ ನಿನ್ನ ಜೀವನ ಸಾಕೊಳ್ಳೋದಕ್ಕೋಸ್ಕರ ಇನ್ನೊರ ಆರೋಗ್ಯನ ಹಾಳು ಮಾಡಬಾರ್ದು. ಹಾಂ ಅಲ್ವಾ? ನೋಡು, ಎಷ್ಟು ಜನದ ಆರೋಗ್ಯ ಹಾಳು ಮಾಡಿದ್ಯಲ್ಲಿ, ಎಷ್ಟು ಜನ ತಿಂದಾರೆ ನೋಡೋದು. ಅವ್ರಿಗೆಲ್ಲ ಬರೋದೇನಕ್ಕೆ ಅಂದರೆ ಒಂದು ಸ್ವಲ್ಪ ಹಣ್ಣು ತಿನ್ನೋಣ ಅಂತ ಬರ್ತಾರೆ, ದುಡ್ಡು ಕೊಡ್ತಾರೆ ನಿನಗೆ, ನೀನು ಅವ್ರಿಗೆ ವಿಷ ಕೊಡ್ತಾ ಇದೀಯ. ಹಾಂ ಅಲ್ವಾ? ಇದೆಲ್ಲ ಮಾಡ್ತಾರಪ್ಪ ಇದೆಲ್ಲ. ನೋಡಿ ಎಷ್ಟು ಪೇಪರ್ ಇಲ್ಲಿ, ಇದೆಲ್ಲ ಫುಲ್ಲು ಇದೇನೆ ಪೇಪರ್. ಈ ಪೇಪರಲ್ಲಿ ಇಲ್ಲಿರೋರು ಗ್ರಾಹಕರಿಗೆ, ಬಂದವರಿಗೆ, ಕಸ್ಟಮರ್ಸ್ಗೆ ಈ ಪೇಪರಲ್ಲಿ ಕೊಡ್ತಾರೆ. ಈ ಪೇಪರಲ್ಲಿ ಕೊಟ್ಟಾಗ ಏನಾಗುತ್ತೆ, ಕೆಮಿಕಲಿಂದ ಇದಾಗುತ್ತೆ. ಗೊತ್ತಾಯ್ತಾ? ಈ ಕೆಮಿಕಲಿಂದ ತಿಂದವರು ನೋಡಿ, ಇದು ಕಲ್ಲಂಗಡಿ ಹಣ್ಣಿಂದು, ಕಲ್ಲಂಗಡಿ ಹಣ್ಣಲ್ಲಿ ಈ ಥರ ಇದು ಮಾಡಿ ನೋಡಿ. ಈ ಪೀಸು ನೋಡಿ, ಇಲ್ಲಿ ಮುಚ್ಚಿಟ್ಟಿದ್ದಾರೆ, ಮುಚ್ಚಿಟ್ಟು ಕೊಡ್ತಾ ಇದ್ದಾರೆ. ಇದು ಒಂಥರ ಆರೋಗ್ಯಕ್ಕೆ ಒಂದೇ ಥರ ಇದು.
ನೋಡಿ ಈ ಪೇಪರ್ ಕಲ್ಲಂಗಡಿ ಹಣ್ಣು ತಿಂದರೆ ಮನುಷ್ಯನಿಗೆ ಏನಾಗುತ್ತೆ, ಕಾಯಿಲೆ ಬರುತ್ತೆ. ಈ ಕೆಮಿಕಲ್ ಎಲ್ಲ ಹೊಟ್ಟೆಗೆ ಸೇರ್ಕೊಳ್ಳುತ್ತೆ. ಈ ಕಲ್ಲಂಗಡಿ ಹಣ್ಣು ಈ ಪೇಪರ್ಗೆ ಹಾಕಿ ಕೊಡೋದು. ನೋಡಿ ಪಾಪ ಅವ್ರು ಹೆಂಗೆ ತಿಂತಾ ಇದಾರಲ್ಲಿ ಪಾಪ, ನೋಡು ಪಾಪ ಹೆಂಗೆ ತಿಂತಾ ಇದಾರಲ್ಲಿ ನೋಡಿ ಪಾಪ. ಈ ಥರ ನೋಡಿ ಎಷ್ಟು ಜನದ ಆರೋಗ್ಯನ ಹಾಳು ಮಾಡಿಟ್ಟಿದ್ದಾರೆ ಈ ಮನುಷ್ಯ ಅಂತಂದರೆ ನೋಡಿ, ಅಷ್ಟು ಪೇಪರ್ ಇದೆ. ವೀಕ್ಷಿಸಿ ಜೊತೆಯಲ್ಲಿ ನ್ಯೂಸ್.